ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 14. ಆ್ಯಕ್ಚುಲಿ ನಾವು ಇವತ್ತು ಕಣ್ಬಿಟ್ಟು ಪ್ರಪಂಚನ ನೋಡ್ತಿದ್ದೀವಿ ಅಂತ ಹೇಳಿದ್ರೆ ನಾವೆಷ್ಟು ಅದೃಷ್ಟವಂತರು ಅಂತ ಅನಿಸುತ್ತೆ. ಯಪ್ಪ, ಡೈಲಿ ನ್ಯೂಸ್ ನೋಡ್ತಿದ್ರೆ ಏನೆಲ್ಲ ಒಂದು ಅನಾಹುತಗಳು ಆಗ್ತಾನೆ ಇರುತ್ತೆ. ಆ ನ್ಯೂಸ್ ನೋಡೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅನಿಸುತ್ತೆ. ಆ್ಯಕ್ಚುಲಿ ನ್ಯೂಸ್ ನೋಡೋದು ನಮಗೆ ಲೋಕಪ್ರಜ್ಞೆ ಕೊಟ್ಟರೆ, ಸ್ವಲ್ಪ ನ್ಯೂಸ್ಗಳು ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಭಯ ಹುಟ್ಟಿಸುತ್ತೆ. ಇನ್ನೂ ಸ್ವಲ್ಪ ನ್ಯೂಸ್ಗಳು ನಮಗೆ ಜಾಸ್ತಿ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋಂಗೆ ಮಾಡುತ್ತೆ. ಯಾವುದಾದ್ರೂ ಬ್ಯಾಡ್ ನ್ಯೂಸ್ ನೋಡಿದ್ವಿ ಅಂತ ಹೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಬಟ್ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಆ ವಿಚಾರನ ನಮ್ಮ ಲೈಫಿಗೆ ನಾವು ಅಟ್ರ್ಯಾಕ್ಟ್ ಮಾಡೋ ಥರ ಯಾವಾಗಲೂ ಅದನ್ನೇ ಥಿಂಕ್ ಮಾಡೋ ಥರ ಫೀಲ್ ಆಗುತ್ತೆ. ನಿಮಗೂ ಈ ರೀತಿ ಯಾವತ್ತಾದರೂ ಅನುಭವ ಆಗಿದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಆ್ಯಕ್ಚುಲಿ ನಮ್ಮ ಪುಟಾಣಿ ಬಂದು ಎಲ್ಲಿ ರಂಗೋಲಿ ಅಳಿಸ್ಬಿಡ್ತಾನೋ ಅಂತ ಸ್ವಲ್ಪ ಆತ್ರವಾಗಿ ರಂಗೋಲಿ ಹಾಕ್ತಿದ್ದೆ. ಅವನು ಈಗೆಲ್ಲ 6 ಗಂಟೆಗೆ ಎದ್ದೊಳ್ಬಿಡ್ತಿದ್ದಾನೆ. ಅವನ್ನ ಯಾರಾದರೂ ಒಬ್ಬರು ಇಟ್ಕೊಂಡ್ರೇ ನಾನು ರಂಗೋಲಿ ಹಾಕೋಕ್ಕಾಗತ್ತೆ. ಬಂದು ರಂಗೋಲಿಯಲ್ಲಿ ಆಟ ಆಡ್ತಾ ಇರ್ತಾನೆ. ಇನ್ನು ನಾನು ಪೂಜೆ ಮಾಡಿದ್ಮೇಲೆ ಅವನಿಗೆ ದೇವ್ರದ್ದು ಬೊಟ್ಟಿಡ್ತೀನಲ್ವ, ಸೊ ಆ ರೀತಿ ಅಂದ್ಕೊಂಡು ಅವನೇನು ಮಾಡ್ತಾನೆ, ರಂಗೋಲಿಯಲ್ಲಿರೋ ಅಂಥ ಅರಿಶಿನ ಕುಂಕುಮ ಅಥವಾ ರಂಗೋಲಿಯಲ್ಲಿರೋವಂಥ ಕೆಮ್ಮಣ್ಣನ್ನ ತಗೊಂಡು ಅವನಿಗೂ ಅವ್ರ ಅಣ್ಣ ಅಂದರೆ ಚಿಂಟುನ ಅಣ್ಣ ಅಂತಲೇ ಕರೆಯೋದವನು. ಸೊ ಅವನಿಗೂ ಹೋಗಿ ಬೊಟ್ಟಿಡ್ತಾ ಇರ್ತಾನೆ. ಎಲ್ಲ ರಂಗೋಲಿನೂ ಒಂದು 10 ನಿಮಿಷಕ್ಕೆಲ್ಲನೂ ಅಳ್ಸಾಕ್ಬಿಡ್ತಾನೆ. ಅದೇ ಬೇಜಾರು ನನಗೆ. ಬಟ್ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ರಂಗೋಲಿ ಹಾಕಿ. ಸೊ ಹಾಕದೇ ಇಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಪರವಾಗಿಲ್ಲ, ಅವನಿಗೂ ಅಭ್ಯಾಸ ಆಗುತ್ತೆ ಅಂತ ಹೇಳಿಬಿಟ್ಟು ದೇವರು ಅದು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತೀವಿ. ನಾವು ಎಷ್ಟೇ ಸತಿ ಹೇಳಿದ್ರೂ ಸರಿನೇ, ಅವನು ಹೋಗಿ ಅದರಲ್ಲಿ ಆಟ ಆಡ್ತಾ ಇರ್ತಾನೆ. ಈ ತುಳಸಿ ಗಿಡನ ಮತ್ತು ಆ ರಂಗೋಲಿನ ಅವನಿಂದ ಪ್ರೊಟೆಕ್ಟ್ ಮಾಡೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಟ್ಟಿದೆ ನಮಗೆ. ಆ್ಯಕ್ಚುಲಿ ಸುಮಾರು ಜನದ್ದು ದಿನ ಏನಾದರೂ ಕೆಟ್ಟೋಯ್ತು ಅಂತ ಹೇಳಿದ್ರೆ ಬೆಳಗ್ಗೆ ಇದ್ದು ಯಾರ ಮುಖ ನೋಡಿದ್ನೋ ಅಂತ ಎಲ್ಲರೂ ಅಸಲಿಗೆ ಹೇಳೋದುಂಟು. ಬಟ್ ಆದರೆ ನಾವು ಯಾಕೆ ಆ ರೀತಿ ಯೋಚನೆ ಮಾಡ್ತೀವಿ? ಆ ಮೂಮೆಂಟ್ಗೆ ಯಾರ್ದೋ ಒಬ್ಬರ ಮೇಲೆ ಹಾಕ್ಬಿಡ್ತೀವಿ ಅಲ್ಲ, ಟೈಮ್ ಸರಿ ಇಲ್ಲ ಅಂತ ಹೇಳಲ್ಲ. ಬೆಳಗ್ಗೆ ಎದ್ದು ಯಾರ ಮುಖ ನೋಡ್ಕೊಬಂದೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದು ಎಷ್ಟು ದೊಡ್ಡ ತಪ್ಪು ಅಲ್ವಾ? ಸೀರಿಯಸ್ಲಿ ನಾವು ಆ ರೀತಿ ಮಾಡೋದು ಇನ್ನೊಬ್ರಿಗೂ ಮನಸ್ಸು ನೋವು ಕೊಡುತ್ತೆ. ಸುಮಾರು ಜನ ಈಗೆಲ್ಲ ದೇವ್ರ ಮುಖನೇ ನೋಡೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ, ಮೊಬೈಲ್ ದರ್ಶನ ಮಾಡ್ತಾರೆ. ಇನ್ಸ್ಟಾಗ್ರಾಮು, ಯೂಟ್ಯೂಬು ಅಥವಾ ವಾಟ್ಸಪ್ಪು ಅಂತ ಹೇಳಿ ಮೊಬೈಲ್ ತೆಗೆದು ನೋಡ್ತಾ ಇರ್ತಾರೆ. ಇನ್ನು ಡೇ ಎಲ್ಲ ಹೆಂಗೆ ಚೆನ್ನಾಗಿರುತ್ತೆ ಹೇಳಿ? ಆ್ಯಕ್ಚುಲಿ ನಮ್ಮ ಡೇ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಪಾಸಿಟಿವ್ ಆಗಿ ನಮ್ಮ ಡೇನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಮ್ಮ ಡೇನ ತುಂಬ ಚೆನ್ನಾಗಿ ಮತ್ತು ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮಸ್ತಗಳನ್ನ ಉಜ್ಜಿಬಿಟ್ಟು ಮತ್ತು ಆ ಬೆಚ್ಚಗಿರುತ್ತಲ್ಲ ಆ ಕೈನ ಕಣ್ಗಳ ಮೇಲೆ ಒತ್ತಿ ಸ್ವಲ್ಪ ಹೊತ್ತು ಇಟ್ಕೊಂಡು ಆಮೇಲೆ ಕೈನ ನೋಡಿ ಎದ್ದೋಳೋ ಅಂಥ ಸಂಪ್ರದಾಯ ನಮ್ಮ ಹಿರಿಯರು ಮಾಡಿದರೆ, ಇದು ಆ್ಯಕ್ಚುಲಿ ಸಂಪ್ರದಾಯ ಮಾತ್ರ ಅಲ್ಲ, ಇದ್ರ ಹಿಂದುಗಡೆನೂ ಸೈಂಟಿಫಿಕ್ ರೀಸನ್ ಇದೆ. ಅದೇನು ಅಂತ ಹೇಳಿದ್ರೆ ನಮ್ಮ ಅಂಗೈಯಲ್ಲಿ ಸುಮಾರು ನರಗಳ ತುದಿಗಳಿರುತ್ತೆ. ಕೈಗಳನ್ನ ನಾವು ಉಜ್ಜಿದಾಗ ಉತ್ಪತ್ತಿ ಆಗುತ್ತಲ್ಲ, ಆ ಘರ್ಷಣೆಯಿಂದ ನರಮಂಡಲ ಜಾಗೃತಿ ಆಗುತ್ತೆ. ಇದು ನಮ್ಮ ಮೆದುಳನ್ನ ಆದಷ್ಟು ಬೇಗ ಚುರುಕು ಮಾಡಿ ಎಚ್ಚರಿಕೆಯಿಂದ ಇರು ಅಂತ ಹೇಳೋ ಅಂಥ ಸಂಕೇತ ಇದು. ಇನ್ನು ಕೈಗಳನ್ನ ನಾವು ಉಜ್ಜೋದ್ರಿಂದ ಬಿಸಿ ಉತ್ಪತ್ತಿ ಆಗುತ್ತಲ್ವಾ, ಆ ಬೆಚ್ಚಗಿರೋ ಅಂಥ ಕೈಗಳನ್ನ ನಾವು ಕಣ್ಮೇಲಿಟ್ಟಾಗ ಆ ಉಷ್ಣತೆ ಏನಿರುತ್ತಲ್ಲ ಅದು ಕಣ್ಸುತ್ತಾ ಇರೋ ಅಂಥ ಬ್ಲಡ್ನ ಚೆನ್ನಾಗಿ ಸರ್ಕ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಕಣ್ಣಿನ ಸ್ನಾಯುಗಳು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಇನ್ನು ರಾತ್ರಿ ಪೂರ್ತಿ ನಾವು ಕಣ್ಮುಚ್ಚಿ ವಿಶ್ರಾಂತಿ ಪಡೆದಿರ್ತೀವಲ್ವ, ಸೊ ಐಸ್ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ಏಕಾಏಕಿ ಒಂದೇ ಸತಿ ಸಡನ್ನಾಗಿ ಬೆಳಕನ್ನು ನೋಡೋದ್ರಿಂದ ಕಣ್ಗಳಿಗೆ ಸ್ಟ್ರೆಸ್ಫುಲ್ ಆಗ್ಬೋದು. ಸೊ ಅದಕ್ಕೇನೆ ಅಂಗೈನ ಬೆಚ್ಚಗೆ ಮಾಡಿಕೊಂಡು ನಾವು ಸ್ಪರ್ಶ ಮಾಡೋದಕ್ಕೆ ಕಣ್ಗಳು ನಿಧಾನವಾಗಿ ಬೆಳಕಿಗೆ ಒಗ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೂ ತುಂಬ ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇದು ಎನರ್ಜಿ ಟ್ರಾನ್ಸ್ಫಾರ್ಮರ್ ಥರ ವರ್ಕ್ ಮಾಡುತ್ತೆ. ನಮ್ಮ ದೇಹದ ಶಕ್ತಿ ಬಂದು ಕೈಗಳ ಮೂಲಕನೇ ಹರಿಯೋದು. ಹಸ್ತಗಳನ್ನ ಉಜ್ಜಿ ನಾವು ಮುಖದ ಮೇಲೆ ಸವರ್ಕೊಳ್ಳೋದ್ರಿಂದ ಆಂತರಿಕವಾಗಿರುವಂಥ ಶಕ್ತಿ ದೇಹಕ್ಕೆ ಮತ್ತೆ ಮರಳಿ ಒಂದು ಹೊಸ ಚೈತನ್ಯನ ಕೊಡುತ್ತೆ ಅನ್ನೋ ಒಂದು ನಂಬಿಕೆ. ಮತ್ತು ಇದು ನಮ್ಮ ದಿನನ ಶಾಂತವಾಗಿ ಮತ್ತು ಎಚ್ಚರಿಕೆಯಿಂದ ಆರಂಭ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಆತ್ರಾತ್ರವಾಗಿ ಎದ್ದೊಳೋದಕ್ಕೆ ಮೊದಲು ಸಮಾಧಾನವಾಗಿ ಸಾವಕಾಶವಾಗಿ ದಿನಾನ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಂದೊಳ್ಳೆ ಮಾರ್ಗ. ಡೆಫಿನೆಟ್ಲಿ ನೀವು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಅಥವಾ ಯಾವುದೇ ವಾಟ್ಸಪ್ ಆಗಿರಲಿ, ಇದು ಯಾವುದೂ ಓಪನ್ ಮಾಡದೆ ಮೊಬೈಲ್ ಇಲ್ಲದೆ ಈ ರೀತಿ ಫಸ್ಟು ಎದ್ದಿದ ತಕ್ಷಣ ಶಾಂತವಾಗಿ ನಿಮ್ಮ ಡೇನ ಸ್ಟಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ನೀವು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಇನ್ನೂ ನಿಮ್ಮ ಕೈಯಲ್ಲಿ ಆಯಿತು ಅಂತ ಹೇಳಿದ್ರೆ ಈ ಶ್ಲೋಕ ಕೂಡ ನೀವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದಂ, ಪ್ರಭಾತೆ ಕರದರ್ಶನಂ. ಕರಗ್ರೆ ವಸತಿ ಲಕ್ಷ್ಮಿ ಅಂದರೆ ಕೈ ಬೆರಳಲ್ಲಿ ಇರೋವಂಥ ತುದಿಗಳಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ. ಸೊ ಐಶ್ವರ್ಯದ ಸಂಕೇತ ಇದು. ಕರಮಧ್ಯೆ ಸರಸ್ವತಿ ಅಂತ ಹೇಳಿದ್ರೆ ಅಂಗೈ ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ ನೆಲೆಸಿರ್ತಾಳೆ, ಅಂದರೆ ಜ್ಞಾನದ ಸಂಕೇತ ಅಂತ. ಇನ್ನು ಕರಮೂಲೆ ತು ಗೋವಿಂದಂ ಅಂದರೆ ಅಂಗೈ ಮೂಲದಲ್ಲಿ, ಅಂದರೆ ಮಣಿಕಟ್ಟುಗಳಿದೆಯಲ್ಲ ಅಲ್ಲಿ ಗೋವಿಂದ ನೆಲೆಸಿರ್ತಾನೆ ಅಂತ ಹೇಳಿ. ಇದು ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ಪ್ರಭಾತೆ ಕರದರ್ಶನಂ ಅಂತ ಹೇಳಿದ್ರೆ ಹಾಗಾಗಿ ನಾನು ಮುಂಜಾನೆ ಎದ್ದ ತಕ್ಷಣ ನನ್ನ ಹಸ್ತಗಳನ್ನ ದರ್ಶಿಸ್ತಾ ಇದ್ದೀನಿ ಅಂತ. ಸೊ ಈ ಶ್ಲೋಕನ ಹೇಳಿ ನಾವು ಡೇ ಸ್ಟಾರ್ಟ್ ಮಾಡೋದ್ರಿಂದ ಡೆಫಿನೆಟ್ಲಿ ನಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಮ್ಮ ಕೈಗಳು ಶಕ್ತಿಯುತವಾಗಿದ್ದರೆ ಮಾತ್ರನೇ ನಾವು ಎಂಥ ಕೆಲಸ ಕೂಡ ಮಾಡೋದಕ್ಕಾಗೋದು. ಬೆರಳಲ್ಲಿ ಒಂದೇ ಒಂದು ಚೂರು ಉಗುರು ಅಥವಾ ಚರ್ಮ ಎದ್ದೋಯ್ತು ಅಂತ ಹೇಳಿದ್ರೇ ನಾವು ಸರಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಸೊ ಆ ಕೈಗಳಿಂದನೇ ನಮ್ಮ ದಿನಾನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋದು ಎಷ್ಟು ಒಳ್ಳೆಯದು ಅಲ್ವಾ. ಡೆಫಿನೆಟ್ಲಿ ನಮ್ಮ ದೇಹದಲ್ಲಿರೋವಂಥ ಎಲ್ಲ ಪಾರ್ಟ್ಸು ಬ್ಲೆಸ್ಫುಲ್ಲಾಗಿ ಸಿಕ್ಕಿರೋ ಅಂಥ ಅಂಗಗಳು ನಮಗೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟು ಕೈಗಳಂತ ನಾನು ಹೇಳ್ತೀನಿ. ನಮ್ಮ ಕೈ ಸರಿಯಾಗಿತ್ತು ಅಂತ ಹೇಳಿದ್ರೇ ನಾವು ಎಲ್ಲ ಕೆಲಸ ಮಾಡೋದಕ್ಕಾಗುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಡೇನ ಈ ರೀತಿ ಸ್ಟಾರ್ಟ್ ಮಾಡಿ ನೋಡಿ, ತುಂಬಾ ಅದು ಪಾಸಿಟಿವ್ ಆಗಿರುತ್ತೆ. ಇವತ್ತಿನ ಸ್ಕಿನ್ ಕೇರಲ್ಲಿ ಫೇಸ್ ಪ್ಯಾಕ್ಗೆ ನಾನು ಬಳಸ್ತಾ ಇರೋದು ಹನಿ ಮತ್ತು ಲೆಮೆನ್ನು. 1 ಸ್ಪೂನ್ ಹನಿ ಮತ್ತು ಅರ್ಧ ಲೆಮೆನ್ನು ರಸನ ಹಿಂಡ್ಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ವಾಶ್ ಮಾಡಿರೋವಂಥ ಸ್ಕಿನ್ ಮೇಲೇ ಅಪ್ಲೈ ಮಾಡ್ಕೊಳ್ಬೇಕು. ನಿಂಬೆಹಣ್ಣು ರಸದಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಹಾಗೆ ಬರೀದಾಗಿ ಹಚ್ಚೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಡೆಫಿನೆಟ್ಲಿ ಹನಿನ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ಒಳ್ಳೆ ಮಾಯಿಶ್ಚರೈಸಿಂಗು ಕೊಡುತ್ತೆ. ಮತ್ತು ಜೇನುತುಪ್ಪದಲ್ಲಿ ನ್ಯಾಚುರಲ್ ಆಗಿರುವಂಥ ಬ್ಯಾಕ್ಟೀರಿಯಲ್ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರೋದ್ರಿಂದ ಇದು ಮೊಡವೆಗಳನ್ನ ಕಡಿಮೆ ಮಾಡುತ್ತೆ. ಮಮ್ಮಿ ಎಪ್ಪಡಿ ಸೇಕ್ತಾಕದ್ದುಮ್ಮ? ಇದರಲ್ಲಿ ಯೂಸ್ ಮಾಡಿರೋವಂಥ ಲೆಮೆನ್ನು ನಮ್ಮ ಸ್ಕಿನ್ನ ಸ್ವಚ್ಛಗೊಳಿಸಿದ್ರೆ ಜೇನುತುಪ್ಪ ಚರ್ಮನ ಒಣಗ್ದಿರೋ ಥರ ಸಾಫ್ಟಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಆದಷ್ಟು ಬೇಗ ಏಜಿಂಗ್ ಆಗದಿರೋ ಹಂಗೆ ಕಾಪಾಡುತ್ತೆ. ಈ ಫೇಸ್ ಪ್ಯಾಕ್ನ 10 to 15 ಮಿನಿಟ್ಸು ಫೇಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಉಗುರು ಬೆಚ್ಚಗೆ ಇರೋವಂಥ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ನಿಂಬೆಹಣ್ಣು ಎಲ್ಲರಿಗೂ ಉಗೋದಿಲ್ಲ. ಸೆನ್ಸಿಟಿವ್ ಸ್ಕಿನ್ ಇರೋರು ಇದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಕುತ್ತಿಗೆ ಭಾಗದಲ್ಲಿ ಹಚ್ಚಿ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ನೀವು ಇದನ್ನು ಯೂಸ್ ಮಾಡಿ ನೋಡಿ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಾಯಿತು. ಈಗೀಗ ಗಿಡದಲ್ಲಿ ಸ್ವಲ್ಪ ಹೂಗಳು ಕಡಿಮೆ ಆಗೋಗ್ಬಿಟ್ಟಿದೆ. ಕಡಿಮೆ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ. ದಾಸವಾಳ ಅಂತೂ ತುಂಬ ದಿವಸ ಬಿಟ್ಟು ಇವತ್ತೇ 2ನೇ ಸತಿ ಬಂದಿರೋದು ಈ ಹೂವು. ಅಯ್ಯೋ ಠ ಠ ಕೊಡು ಕೊಡು, ತೂತು ಪೊಣ್ಣು ತೂತು ಪೊಣ್ಣು ಅಮ್ಮೋ. ಅಬ್ಬೋ ಥ್ಯಾಂಕ್ ಯು ಅಮ್ಮ. ಅಮ್ಮ ಹಿಂಗೆ ಬರಂಗಿಲ್ಲ, ಅಯ್ಯೋ ಸೊಣ್ಣಮ್ಮ. ನಮ್ಮ ಪುಟಾಣಿದು ಆ್ಯಕ್ಟಿವಿಟೀಸು ಜಾಸ್ತಿ ಆಗೋಗ್ಬಿಟ್ಟಿದೆ. ಈಗ ಪಟ ಅಂತ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನಲ್ಲ, ಎಲ್ಲಂದ್ರಲ್ಲಿ ಬೀಳ್ತಾನೆ ಇರ್ತಾನೆ. ಪಾಪ ಮುದ್ದು. ಹೂ ಕೊಡೋಕ್ಕೆ ಬಂದು 2 ಸತಿ ಬಿದ್ದೋದ. ಈಗ ಚಳಿಗಾಲ ಇರೋದ್ರಿಂದ ಹೂಗಳು ಅಷ್ಟೊಂದು ಬಿಡ್ತಾ ಇಲ್ಲ. ಒಂದೊಂದು ಸೀಸ್ನಲ್ ಹೂಗಳು ಮತ್ತು ಹಣ್ಣು ಮಾತ್ರ ಚೆನ್ನಾಗಿ ಬಿಡ್ತಿದೆ. ಬೇರೆ ಗಿಡದಲ್ಲಿ ಹೂಗಳೆಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ. ಅದಕ್ಕೆ ಹೂನ ಹೊರ್ಗಡೆ ಕೊಂಡ್ಕೊಳ್ಳೋಂಗೆ ಆಗೋಗ್ಬಿಟ್ಟಿದೆ. ಫಸ್ಟೆಲ್ಲ ಒಂದೇ ಒಂದು ಹೂ ಹೊರ್ಗಡೆಯಿಂದ ತೊಗೊಂಡು ಬರ್ತಿರ್ಲಿಲ್ಲ. ಬಟ್ ಈಗ ಡೆಫಿನೆಟ್ಲಿ ಹೂಗಳು ಬೇಕೇ ಬೇಕಾಗಿದೆ.
ಒಂದು ಸೀಸನ್ ಬಂತು ಅಂತ ಹೇಳಿದ್ರೆ ಎಲ್ಲ ಗಿಡದಲ್ಲೂ ಹೂಗಳಿರುತ್ತೆ ಮತ್ತು ಇನ್ನು ಎಕ್ಸ್ಟ್ರಾ ಗಿಡದಲ್ಲೇ ಬಿಟ್ಬಿಡೋಷ್ಟು ಹೂಗಳಿರ್ತಿತ್ತು. ನೋಡೋಣ ನೆಕ್ಸ್ಟು ಸೀಸನಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ಅಮ್ಮ ಎಲ್ಲ ಪ್ರೂನಿಂಗ್ ಮಾಡ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ಬೋಡಿನೇ ಮಾಡಿ ಇಟ್ಬಿಟ್ಟಿದ್ದಾರೆ ಗಿಡಗಳನ್ನ. ಅದು ಬರೋಷ್ಟೊತ್ತಿಗೆ ಇನ್ನೂ 5 ಮಂತ್ಸ್ ಆಗ್ಬೋದು ಅನಿಸುತ್ತೆ. பத்தி எவ்வளோ நேரம் கடிச்சு சரி சரி விட்டுறலாம் இரு வேற எடுக்கலாம். ஓ அங்கே பாரு எவ்வளோ பாப்பா அங்கெல்லாம் ஜியா கை வைக்கக்கூடாது எல்லாம் உள்ள போய் சேர்ந்து. ಇನ್ನು ನಮ್ಮನೆಯವ್ರಿಗಿರೋ ಅಂಥ ಬರ್ಡ್ಸ್ ಕ್ರೇಜ್ನ ನಮ್ಮ ಪುಟಾಣಿಗೂ ಅಂಟಿಸ್ಬಿಡ್ತಾ ಇದ್ದಾರೆ. ಯಾವಾಗ ನೋಡಿದ್ರು ನಮ್ಮ ಪುಟಾಣಿ ಆ ಕೇಜಿಗೆ ಕರ್ಕೊಂಡೋಗು ಅಂತ ಹಠ ಮಾಡ್ತಾ ಇರ್ತಾನೆ. ಅದು ಪಾಪುಗಳು ಬಂದಿದೆ, ಚಿಕ್ಕ ಚಿಕ್ಕ ಪುಟಾಣಿ ಮರಿಗಳನ್ನ ಹಾಕಿದ್ದಾವೆ. ಆ ಮರಿಗಳು ತೊಗೊಬಂದ್ಬಿಟ್ಟು ನಮ್ಮ ಮನೆಯವರು ತೋರಿಸ್ತಾ ಇರ್ತಾರಲ್ವ ಅವನಿಗೆ. ಸೊ ಅದಕ್ಕೆ ಬೇಕು ಅಂತ ಕೇಳ್ತಿರ್ತಾನೆ. ಇನ್ಫೆಕ್ಷನ್ ಏನಾದರೂ ಆಗುತ್ತೆ ಅಂತ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತೀವಿ. ಸುಮಾರು ಮರಿಗಳು ಹಾಕ್ಬಿಟ್ಟಿದೆ ಈಗ, ಕಿಚಿ ಅಂತ ಮಾಡ್ತಾ ಇರುತ್ತೆ. ಯಪ್ಪ, ಇವಾಗ ಇರೋ ಅಂಥ ಒಂದು ಬರ್ಡ್ ಲವರ್ನೇ ತಡ್ಕೊಳಕ್ಕೆ ಆಗ್ತಿಲ್ಲ. ಇನ್ನು ಅಪ್ಕಮಿಂಗ್ ಆ್ಯಕ್ಚುಲಿ ಇವತ್ತು ನಾನು ವಾಕಿಂಗ್ನ ಸ್ಕಿಪ್ ಮಾಡೋದಕ್ಕೆ ಒಂದು ಸಿಲ್ಲಿ ರೀಸನ್ ಇದೆ. ಅದೇನು ಅಂತ ಹೇಳಿದ್ರೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ. ಅದೇನೋ ನನಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಹಾಗೇನೆ ತಲೆಗೆ ಎಣ್ಣೆ ಹಚ್ಚಿದ್ರೆ ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ನಾನು ಫಸ್ಟೆಲ್ಲ ತಲೆ ಸ್ನಾನ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೈಟೇ ಎಣ್ಣೆ ಇಟ್ಕೊಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಬಿಡ್ತಿದ್ದೆ. ಮತ್ತು ಇನ್ನೂ ಏನಾದರೂ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರೆ ಆಗಿಂದಾಗಲೇ ಹಾಫ್ ಆನ್ ಅವರ್ಗೆಲ್ಲನೂ ಎಣ್ಣೆ ಹಚ್ಕೊಂಡು ಆಗಲೇ ಸ್ನಾನ ಮಾಡ್ಕೊಬಿಡ್ತೀನಿ. ಆ ಅಭ್ಯಾಸ ಇವಾಗವರೆಗೂ ಕಂಟಿನ್ಯೂ ಆಗಿದೆ. ಅದೇನೋ ಗೊತ್ತಿಲ್ಲ, ಎಣ್ಣೆ ಇಟ್ಕೊಂಡ್ರೆ ಹೊರಗಡೆ ಹೋಗಬೇಕು ಅಂತ ಅನಿಸಲ್ಲ, ಸಂಕೋಚ ಆಗುತ್ತೆ. ಅದೇನಕ್ಕಂತ ಗೊತ್ತಿಲ್ಲ. ನಿಮಗೂ ಆ ರೀತಿನೇನಾ ಕಮೆಂಟ್ ಮಾಡಿ. ಮತ್ತು ಇನ್ನು ನಾವು ಓವರ್ ನೈಟು ಎಣ್ಣೆನ ತಲೆಗೆ ಹಚ್ಕೊಳ್ಳೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಸ್ಕಿನ್ನಲ್ಲಿರುವಂಥ ತೇವಾಂಶನ ಹಾಗೆ ಕಾಪಾಡ್ಕೊಂಡು ಬರುತ್ತೆ. ನಾವು ಓವರ್ ನೈಟ್ ಆಯಿಲಿಂಗ್ ಮಾಡಿ ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಏರ್ಸು ತುಂಬಾ ಸ್ಟ್ರಾಂಗ್ ಆಗಿ, ಶೈನಿಯಾಗಿ ಮತ್ತು ಬೇಗ ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ಕಾಕ್ಟೈಲು ಒಂದು ಸತ್ತೋಗ್ಬಿಟ್ಟಿದೆ, ನೋಡಿಕೊಂಡೇ ಇಲ್ಲ ನಮ್ಮ ಮನೆಯವರು. ಬೆಳಗ್ಗೆ ನಮ್ಮ ಪುಟಾಣಿ ಜೊತೆ ಆಟ ಆಡ್ತಿದ್ರಲ್ಲ, ಆಗ ಬರೀ ಲವ್ ಬರ್ಡ್ಸ್ನ ಮಾತ್ರ ನೋಡ್ಕೊಂಡಿದ್ರು. ಆಮೇಲೆ ಅದಕ್ಕೆ ನೀರಿಡೋದಕ್ಕಂತ ಹೋದಾಗ ನೋಡಿದ್ರೆ ಅದು ದೊಡ್ಡದು ಮರಿ ಹಾಕಿತ್ತಲ್ವ, ಕಾಕ್ಟೈಲ್ಸು ಮರಿ ಹಾಕ್ಬಿಟ್ಟು ಅದೇ ತುಳಿದ್ಬಿಟ್ಟು ಸತ್ತೋಗ್ಬಿಟ್ಟಿದೆ ಪಾಪ ಮರಿ. ತುಂಬಾ ಬೇಜಾರಾಯಿತು. ಅದು ಈಗ ತಾನೇ 2 ತಂದಿದ್ದು 6 ಆಗಿತ್ತು. ಇನ್ನೂ 1-2 ಮರಿ ಹಾಕಿದೆಯಲ್ವಾ ಅಂತ ಹೇಳಿ ಖುಷಿಯಾಗಿದ್ವಿ. ನೋಡಿದ್ರೆ ಅದು ಸತ್ತೋಯ್ತು ಅಂತ ತುಂಬಾ ಬೇಜಾರಾಯಿತು. ನಮ್ಮ ಪುಟಾಣಿನೂ ಅಷ್ಟೇ ಫೀಲ್ ಮಾಡ್ಕೋತಿದ್ದ. ನಾ ಕೇಳ್ತಿದ್ದೆ, ನಿನಗಿದೆಲ್ಲ ಗೊತ್ತಾಗುತ್ತಾ ಅಂತ. ಅವನು ಅಂತ ಒಂಥರ ಸೌಂಡ್ ಮಾಡಿಬಿಟ್ಟು ಎಕ್ಸ್ಪ್ರೆಷನ್ ಕೊಟ್ಟ. ತುಂಬಾ ಬೇಜಾರಾಗೋಯ್ತು. ಆ ಮರಿಗಳನ್ನ ಕಾಪಾಡ್ಕೊಳ್ಳೋದೇ ಒಂದು ಸ್ವಲ್ಪ ಕಷ್ಟ. ಅದು ಓಪನ್ ಕೇಜ್ ಆಗಿರೋದ್ರಿಂದ ಅವರಮ್ಮ ಮಾತ್ರ ಹೋಗಿ ಕೂತ್ಕೊಳ್ಳಲ್ಲ. ಬೇರೆದು ಯಾವುದಾದ್ರೂ ಒಂದು ದೊಡ್ಡದಾಗಿರೋದು ಹೋಗಿ ಕೂತ್ಕೊಬಿಟ್ರೆ ಅದು ಕಾಲು ಏಟಿಗೆನೇ ಸತ್ತೋಗ್ಬಿಡ್ತವೆ. ತುಂಬಾ ಬೇಜಾರಾಯಿತು. ಬಟ್ ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಲವ್ ಬರ್ಡ್ಸು 6 ಮರಿ ಹಾಕಿದೆ. 8 ಮೊಟ್ಟೆ ಇಟ್ಟಿತ್ತು, ಅದರಲ್ಲಿ 6 ಹ್ಯಾಚ್ ಆಗಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಮರಿಗಳೆಲ್ಲ ಸತ್ತೋದಾಗ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗುತ್ತೆ, ಹೊಟ್ಟೆಲೆಲ್ಲ ಸಂಕಟ ಆಗುತ್ತೆ. ಅದನ್ನು ಸಾಕ್ಬಿಟ್ಟು ಅವು ಈ ರೀತಿ ಸತ್ತೋಗುತ್ತಲ್ಲ, ಅದನ್ನ ನೋಡೋದಕ್ಕೆ ಒಂಥರ ಬೇಜಾರಪ್ಪ. ಜೋಪನ ಇರುವೆಗಳು ತಿನ್ಕೊಂಡ್ಬಿಟ್ಟವೆ. ಇನ್ನು ನಮ್ಮ ಚಿಂಟುಗೂ ಅಷ್ಟೇ ತುಂಬಾ ಹುಷಾರಿರಲಿಲ್ಲ 2 ದಿವಸದಿಂದನೂ. ಅವನಿಗೂ ಅಷ್ಟೇ 2 ಡೇಸು ಕಂಟಿನ್ಯೂಸ್ಲಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತು ಆ್ಯನ್ಯುವಲ್ ವ್ಯಾಕ್ಸಿನೇಷನ್ಸು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ.
ಅವನಿಗೆ ಸ್ವಲ್ಪ ಸ್ಕಿನ್ನು ಟೇರಾಗಿ ಹೋಗ್ಬಿಟ್ಟಿತ್ತು, ಅದನ್ನು ತುಂಬ ಕಚ್ಕೊಂಡು ಇದು ಮಾಡ್ತಿದ್ದ, ನೋವಾಗ್ತಿತ್ತು ಜಾಸ್ತಿ ಅವನಿಗೆ. ಸೊ ಎಲ್ಲ ಮೆಡಿಸಿನ್ಸ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಈಗ ಪರವಾಗಿಲ್ಲ. ಅವನು ನೋಡೋದಕ್ಕೆ ತುಂಬ ಬೇಜಾರಾಗಿ ಕೂತ್ಕೊಂಡಿರ್ತಿದ್ದ, ಅದನ್ನ ನೋಡೋದಕ್ಕೆ ನಮಗೆ ಒಂಥರ ಮನ್ಸಿಗೆ ನೋವಾಗ್ತಿತ್ತು. ಈಗ ಪರವಾಗಿಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಹುಷಾರಿಲ್ದಿರುವಾಗ ನಾವು ಹೆಂಗೆ ಸಪ್ಪಗೆ ಒಂದೇ ಕಡೆ ಬಿತ್ಕೊಂಡಿರ್ತೀವಿ, ಅವನು ಅದೇ ಥರ ಇದ್ದ. ಬಟ್ ಇವಾಗ ಫುಲ್ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾನೆ. ಹೊರ್ಗಡೆ ಸ್ವಲ್ಪ ಆಧಾರ್ ಕಾರ್ಡಲ್ಲಿ ಅಮ್ಮಂದು ಅಡ್ರೆಸ್ ಡೀಟೇಲ್ಸು ಚೇಂಜ್ ಮಾಡೋಕ್ಕಿತ್ತು. ಸೊ ಅದು ಹೋಗ್ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಫುಲ್ಲು ನಮ್ಮದು ಪುಟಾಣಿದು ಲಾರಿನೆಲ್ಲ ಮುರಿದಾಕ್ಬಿಟ್ಟಿದ್ದಾನೆ. ಒಂದೇ ಒಂದು ಹೆಜ್ಜೆ ಇಟ್ಟ ಪಟ್ ಅಂತ ನಾವು ಬಂದಿದ್ದ ಖುಷಿಗೆ ಲಾರಿನೇ ಹೊಡೆದೋಯ್ತು ಪಾಪ. ನಮ್ಮ ಪುಟಾಣಿಗೆ ಫೇವ್ರೇಟ್ ಇದು ಲಾರಿ. ನಮ್ಮ ಮನೆಯವರು ಪಾಪ ಸಖತ್ತು ಟ್ರೈ ಮಾಡ್ತಿದ್ರು ಫೆವಿಕ್ವಿಕ್ ಎಲ್ಲ ಹಾಕಿ ಅದನ್ನು ಅಂಟಿಸೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ರೆಡಿ ಮಾಡೋಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಫ್ರೂಟ್ಸ್ ಎಲ್ಲನೂ ತೊಗೊಂಬಂದಿದ್ವಿ ನಮ್ಮ ಪುಟಾಣಿಗೆ. ಅವನಿಗೆ ಆರೆಂಜು, ಆ್ಯಪಲ್ಲು, ಬನಾನಾ ಅಂದರೆ ತುಂಬಾ ಇಷ್ಟ. ಸೊ ಅದನ್ನೆಲ್ಲ ತಂದು ಅವನು ಕೂತ್ಕೊಂಡು ತಿಂತಾನೆ ನಿದ್ದೆ ಹೋಗ್ಬಿಟ್ಟ. ಸೊ ಅದಾದಮೇಲೆ ನನಗೆ ಆಫೀಸ್ ಕೆಲಸ ಇತ್ತಲ್ವ, ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಸಂಜೆಗೆ ಗೋಬಿ ಮಾಡೋಣ ಅಂತ ಹೇಳಿ ಗೋಬಿ ತಂದಿದ್ದೆ. ಅಂದರೆ ಕಾಲಿಫ್ಲವರ್ಸು ಸಂತೆಯಲ್ಲಿ ತುಂಬ ದೊಡ್ಡದು ಸಿಕ್ಕಿದೆ ಚಾನ್ಸ್ ಅಂತ ತಂದುಬಿಟ್ಟೆ. ಜಸ್ಟು 50 ರೂಪಾಯಿ ಅಷ್ಟೇನೆ, ದೊಡ್ಡದಾಗಿತ್ತು ನೋಡಿ. ಒಂದು 100 ರೂಪೀಸ್ಗೆ ಎಷ್ಟು ಗೋಬಿ ಮಂಚೂರಿಯನ್ ನಾವು ಮಾಡ್ಕೋಬೋದು. ಒಂದು 6-7 ತಿಂಗಳು ಹಿಂದ್ಗಡೆ ಗೋಬಿ ಮಂಚೂರಿಯನ್ ತುಂಬ ತಿನ್ನಬೇಕು ಅನ್ನಿಸ್ತಿತ್ತು. ಆಗ ಹೋಟ್ಲಿಗೆ ಹೋದಾಗ 160 ರೂಪೀಸ್ ಕೊಟ್ಟು ಒಂದು ಪ್ಲೇಟ್ ತಿಂದಿದ್ವಿ. ಅದು ಒಬ್ರಿಗೂ ಸಾಲಲ್ಲ ಸೀರಿಯಸ್ಲಿ. ಸೊ ತುಂಬಾ ಕ್ರೇವ್ ಆಗ್ತಿತ್ತು. ಮನೇಲಿ ಮಾಡಿದ್ರೆ ಹೈಜಿನಿಕ್ ಆಗಿರುತ್ತಲ್ವಾ. ಸೊ ನಾನು ಫ್ಯೂ ಮಂತ್ಸ್ ಬಿಫೋರೇನೆ ಮಾಡಿದ್ದೆ ಮನೇಲೇ. ಸೊ ಈಗ ಮತ್ತೆ ಮಾಡೋಣ ಅಂತ ಹೇಳಿ ಮಾಡಿದೆ. ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿ ಕಲರ್ ಎಲ್ಲನೂ. ನಾನು ಯಾವುದೇ ರೀತಿ ಫುಡ್ ಕಲರ್ ಎಲ್ಲ ಯೂಸ್ ಮಾಡಲೇ ಇಲ್ಲ. ಜಸ್ಟು ಅಚ್ಕಾರದ ಪುಡಿ ಯೂಸ್ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿರೋ ಅಂಥ ಕಲರ್ ಬಂದಿದೆ. ಡೆಫಿನೆಟ್ಲಿ ನಮಗೇನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಆರೋಗ್ಯಕರ ಕೂಡ ಮತ್ತು ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಸೊ ಸಖತ್ ಎಮ್ಮಿಯಾಗಿ ಕ್ರಿಸ್ಪಿಯಾಗಿರೋವಂಥ ಗೋಬಿ ಮಂಚೂರಿಯನ್ನ ತಿಂದ್ಬಿಟ್ಟು ನಮ್ಮ ಮನೆಯವರು ವಾವ್ ಸೂಪರ್ ಕಣೆ, ಸುಮ್ಮನೆ ಒಂದು ಹೋಟ್ಲಿಟ್ಬಿಡು ಅಂತ ಹೇಳ್ತಾಯಿದ್ರು. ಇನ್ನು ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ಗೋಬಿ. ನನಗೆ ಫಿದಾ ಆಗೋಗ್ಬಿಟ್ಟೆ. ಸರಿಯಾಗೆ ಬ್ಯಾಟಿಂಗ್ ಮಾಡಿದ್ವಿ. ಸುಮಾರು ದಿನ ಆದಮೇಲೆ ಈ ರೀತಿಯಾಗಿರುವಂಥ ಗೋಬಿ ಮಂಚೂರಿ ತಿಂದಿದ್ದಕ್ಕೆ ಒಂಥರ ಏನೋ ಸಂತೋಷ. ಗೋಬಿ ಲವರ್ಸಿಗೆ ಮಾತ್ರನೇ ಈ ಫೀಲಿಂಗ್ ಅರ್ಥ ಆಗುತ್ತೆ. ನಿಮಗೂ ಕೂಡ ಗೋಬಿ ಮಂಚೂರಿಯನ್ ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.